ಕೋರಕ್ಕೆ ಬಹುಮುಖ್ಯವಾದ ಕಾರಣ ಏನಂದರೆ, ನಾವು ಈ ಬಡಾವಣೆಗೆ ವಾಸಕ್ಕೆ ಬಂದಾಗ ನಮಗೆ ವಿದ್ಯುತ್ ಕನೆಕ್ಷನ್ ಇರಲಿಲ್ಲ, ಡಾಂಬರಿ ರಸ್ತೆನೂ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ನೀರಿನ ಸೌಲಭ್ಯ ಇರಲಿಲ್ಲ. ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳಾದಂಥ ಎಲ್ಲ ಸೌಲಭ್ಯಗಳನ್ನು ಇವನ್ ಬಸ್ ನಿಲ್ದಾಣ ಅದನ್ನೆಲ್ಲ ಅವ್ರ ಪೀರಿಯಡಲ್ಲೇ ಅವರೇ ನಮಗೆ ನೆಚ್ಚಿನ ಶಾಸಕರು ಅವರು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಬಡಾವಣೆಗೆ ಏನಾದ್ರು ಸಮಸ್ಯೆ ಅಂದರೂ ಕೂಡ BGS ಬಡಾವಣೆ ತೋಟಗುಡ್ದಳ್ಳಿ ಅಂದರೆ ಸಾಕು, ನಮಗೆ ಅವರು ಸ್ಪಂದಿಸಿ ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ. ಹಂಗಾಗಿ ಅಂಥ ನಮ್ಮ ಅಭಿವೃದ್ಧಿ ಹರಿಕಾರರಾದಂಥ ಶಾಸಕರನ್ನ ಪಡೆದಿರೋದಕ್ಕೆ ನಾವು ಧನ್ಯರಾಗಿದ್ದೀವಿ. ಹಂಗಾಗಿ ಅವರು ಇಡ್ತಕ್ಕಂಥ ಹೆಜ್ಜೆಯಿಂದ ನಮ್ಮ ಬಡಾವಣೆಯ ಶಕ್ತಿ ಎಲ್ಲ ಅವ್ರ ಜೊತೆ ಇರುತ್ತಂತ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ನಾನು ಸರ್, ಎಷ್ಟು ವೆಚ್ಚದ ಕಾಮಗಾರಿ ಇದು? 21 ಲಕ್ಷದ ಕಾಮಗಾರಿ ಸರ್. ಮನೆ ಕೂಡ ಆಹ್ವಾನ ಮಾಡಿದ್ದೀರಾ? ಏನಾದರೂ ಮುಂದಿನ ಕಾಮಗಾರಿಗಳಿಗೆ ಏನಾದರೂ ಬೇಡಿಕೆ ಇಟ್ಟಿದ್ದೀರಾ? ಹೌದೌದು, ಮುಂದಿನ ಕಾಮಗಾರಿ ಅಂದರೆ ಬಹು ಮುಖ್ಯವಾದ ಬೇಡಿಕೆ ಅಂದರೆ ನಮಗೆ ಈ ಎಲ್ಲ ಕ್ರಾಸ್ಗಳಲ್ಲಿ ಮೋರಿಗಳ ಸಮಸ್ಯೆ ಇದೆ. ಆಮೇಲೆ ಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ. ಈಗ ಎಲ್ಲರೂ ಅವ್ರವ್ರ ಮನೆ ಮುಂದೆ ಪಿಟ್ ಹೊಡ್ಕೊಂಡು ಕುತ್ಕೊಂಡ್ರೆ ಸ್ಲಮ್ ಥರ ಆಗುತ್ತೆ. ಸ್ಲಮ್ ಅಂತ ಅನ್ಬಾರ್ದು, ಗಲೀಜಾಗ್ತವೆ ರಸ್ತೆಗಳು. ಹಂಗಾಗಿ ಅದನ್ನು ಸರಿಪಡಿಸ್ಕೊಡಿ ಅಂತ ಒಂದು ಮನವಿ ಇಟ್ಟಿದ್ದೀವಿ. ಏನು ಹೇಳಿದ್ರಿ ಸರ್? ಮಾಡಿಕೊಡ್ತೀವಿ ಅನ್ನೋ ಒಂದು ಪಾಸಿಟಿವ್ ಆಶ್ವಾಸನೆ ನೀಡಿದ್ದಾರೆ, ಭರವಸೆ ನೀಡಿದ್ದಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಈರಪ್ಪ ಕಡದಳ್ಳಿ ಅಂತ, ಈ ಬಡಾವಣೆ ನಿವಾಸಿ.